ವಿದ್ಯಾರ್ಥಿಗಳು 2024-25 ಮಾದರಿ ಪತ್ರಿಕೆಯ 4 ನೋಡೋಣ. ಇಲ್ಲಿ 2024-25 ನಡೀತಕ್ಕಂಥ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ನಮಗೆ ಇಂದುವರೆಗೂ ಕೂಡ 3 ಕ್ವಶನ್ ಪೇಪರನ್ನು ನೋಡಿದ್ದೀವಿ. ಅದರಲ್ಲಿ ನಾವು ಇದು 4ನೇ ಕ್ವಶನ್ ಪೇಪರನ್ನು ತಗೊಂಡಿದ್ದೀವಿ. ಇದು ಹೇಗಿದೆ ಅಂತಂದೇಳಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಮೊದಲನೇದು ಈ ಕೆಳಗಿನವುಗಳ ಭಾಗಲಬ್ಧ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತಂದು ಹೇಳಿದರೆ ಯಾವುದು ಭಾಗಲಬ್ಧ ಸಂಖ್ಯೆ ಆಗಿದೆ ಕೊಟ್ಟಿರೋದ್ರಲ್ಲಿ √3, √5, √7 ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ವರ್ಗಮೂಲಗಳು ಇಲ್ಲ. ಹಾಗಾಗಿ ಇದು 3 ಕೂಡ ಭಾಗಲಬ್ಧ ಸಂಖ್ಯೆ ಆಗೋದಕ್ಕೆ ಬರೋಲ್ಲ. ಹಾಗಾಗಿ 4 ಅಂತಕ್ಕಂಥದ್ದು ಏನಿದೆಯೋ 4 ಅಂತಕ್ಕಂಥದ್ದು ನಮಗೆ ಭಾಗಲಬ್ಧ ಸಂಖ್ಯೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಚಿತ್ರದಲ್ಲಿ y = p(x) ನ ನಕ್ಷೆಯನ್ನು ಕೊಡಲಾಗಿದೆ. p(x) ನ ಶೂನ್ಯತೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ನಕ್ಷೆಯನ್ನು ನೋಡಿದರೆ x ಅಕ್ಷಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಳೆದಿರ್ತಕ್ಕಂಥ ನಕ್ಷೆ ಏನಿದೆಯೋ ಈ ಪರವಲಯ ನಕ್ಷೆ ನಮಗೆ ಎಕ್ಸ್ನಲ್ಲಿ ಎಲ್ಲೂ ಕೂಡ ಸ್ಪರ್ಶ ಆಗಿಲ್ಲ. ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ನಮಗೆ 0 ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ನಮಗೆ 0 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಮಗೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಸಮಾಂತರ ರೇಖೆಗಳು ಅಂದ ತಕ್ಷಣ a1/a2 = b1/b2 ≠ c1/c2 ಕಂಡೀಷನ್ಗೆ ಸಮವಾಗಿದ್ದರೆ ನಮಗೆ ನಕ್ಷೆ ಬರುತ್ತೆ. ಇಲ್ಲಿ a1 2 ಇದೆ, a2 4 ಇದೆ, b1 3 ಇದೆ, ಇದು 6 ಇದೆ, -8 -9. ಅಲ್ಲಿಗೆ ನಮಗಿದು a1/a2 ಅಂದರೆ 2/4 ಹಾಗೆಯೇ 3/6 = -8/-9 ಇದೆ. ಅಲ್ಲಿಗೆ 1/2 = 1/2 8/9 ಆಗುತ್ತೆ, ≠ ಆಗುತ್ತೆ. ಅಂದರೆ ಈ ಕಂಡೀಷನ್ಗೆ ಒಪ್ಪುತ್ತೆ. ಆದರೆ ನೆಕ್ಸ್ಟ್ ಕ್ವಶನನ್ನು ನೋಡಿದಾಗ 2/9 3/3 ಅಂದರೆ a1/a2 ≠ b1/b2 ಬರುತ್ತೆ. ಇದು ಕೂಡ ಅಷ್ಟೇ 2 1/9 3 1/2 ಆಗುತ್ತೆ. ಇದು ಕೂಡ ನಮಗೆ ಈ ಕಂಡೀಷನ್ಗೆ ಬರುತ್ತೆ. ಲಾಸ್ಟ್ ಅಂತೂ 2/2 ಇದೆ, 3/1 ಇದೆ, ಅಂದರೆ ಇದು ಕೂಡ ಈ ಕಂಡೀಷನ್ಗೆ ಬರುತ್ತೆ. ಹಾಗಾಗಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ 4x + 6y - 9 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇಲ್ಲಿ ಈ ಕ್ವಶನನ್ನು ತಗೊಂಡ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ತಗೊಂಡಿದ್ದಾನೆ. ವರ್ಗ ಸಮೀಕರಣದ ಆದರ್ಶ ರೂಪ ಅಂತಂದು ಹೇಳಿದರೆ ax² + bx + c = 0 ಅಂತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ x1 y1 b x2 y2 ಬಿಂದುಗಳ ನಡುವಿನ ದೂರ. ಇಲ್ಲಿ x2 - x1 2 y2 - y1 2 ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿರ್ತಕ್ಕಂಥ ಕ್ವಶನ್ನು ನಮಗೆ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾನೆ. ಇಲ್ಲಿ n ನೇ ಪದ ಕಂಡುಹಿಡಿಯುವ ಸೂತ್ರ an = a + n - 1 × d ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ತಗೊಂಡ್ರೆ ಅಂತಃವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾನೆ. ಇಲ್ಲಿ x bar = σ/fi × xi σ/fi ಅಂತಕ್ಕಂಥದ್ದು ನೇರ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು. ಹಾಗೆಯೇ ಅಂದಾಜು ವಿಧಾನವನ್ನು ನಾವು ತಗೊಂಡಾಗ ಇಲ್ಲಿ ಅಂದಾಜು ವಿಧಾನದಲ್ಲಿ ಏನಾಗುತ್ತೆ DI ಬರುತ್ತೆ, ಇಲ್ಲಿ ಅಂತಃವಿಚಲನದಲ್ಲಿ UI ಬರುತ್ತೆ. ಹಾಗಾಗಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ
ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಐ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ತ್ರಿಭುಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ಡಿ ಇ ಎಫ್ ಆದಾಗ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದ್ದಾನೆ. ಇಲ್ಲಿ ಎ ಬಿಗೆ ಸರಿ ಅನುಪಾತ, ಎ ಬಿಯ ಅನುಪಾತ ನಮಗೆ ಡಿ ಇ ಆಗ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಬಿ ಸಿಯ ಅನುಪಾತವನ್ನು ತಗೊಂಡ್ರೆ ಇ ಎಫ್ ಆಗ್ತಕ್ಕಂಥದ್ದು. ಹಾಗೆಯೇ ಎ ಸಿಗೆ ಅನುಪಾತವಾಗಿ ನಮಗೆ ಉಳಿದಿರ್ತಕ್ಕಂಥದ್ದು ಡಿ ಎಫ್ ಅಂತಕ್ಕಂಥದ್ದು. ಹಾಗಾಗಿ ಇದು ನಮಗೆ ಅನುಪಾತ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಈ ತ್ರಿಭುಜವನ್ನು ಉಲ್ಟಾ ಕೊಟ್ಟಿದ್ದಾನೆ ಅಷ್ಟೇ, ಎರಡನ್ನೂ ಸರಿ ಮಾಡಿಕೊಂಡ್ರೆ ನಮಗೆ ಈ ಅನುಪಾತಕ್ಕೆ ಸಿಗ್ತಕ್ಕಂಥದ್ದು. ಹಾಗಾಗಿ ನಮ್ಮದು ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಅಪವರ್ತನ ಯಾವುದೇ ಇರಲಿ ಅದರಿಂದ ಮಾತ್ರ ಅದು ಭಾಗ ಆಗುತ್ತೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಒಂದರಿಂದ ಮಾತ್ರ ಭಾಗ ಆಗುತ್ತೆ ಹೊರತು ಉಳಿದ ಯಾವುದರಿಂದಲೂ ಕೂಡ ಅದು ಭಾಗವಾಗೋದಿಲ್ಲ. ಹಾಗಾಗಿ ನಮಗೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸಾಹ ಒಂದಾಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕೇಳಿದ್ದಾರೆ. ಘನ ಅಂತಂದು ಹೇಳಿದರೆ 3 ಅಂತಕ್ಕಂಥದ್ದು. ಇದರ ಘಾತನ ನಾವು ತಗೊಂಡಾಗ ಇದು 3 ಆಗುತ್ತೆ. ಹಾಗೆಯೇ ರೇಖಾತ್ಮಕ ತಗೊಂಡ್ರೆ 1 ಬರುತ್ತೆ, ವರ್ಗ ತಗೊಂಡ್ರೆ 2 ಆಗುತ್ತೆ. ಇಲ್ಲಿ ಘನ ಇರೋದ್ರಿಂದ 3 ಬರ್ತಕ್ಕಂಥದ್ದು. ನೆಕ್ಸ್ಟ್ 2x - 5y + 4 = 0, 2x + y - 8 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರ ಸಂಖ್ಯೆ ಅಂತ ಕೇಳಿದ್ದಾನೆ. ಇಲ್ಲಿ a1 = 2, b1 = -5, c1 = 4, a2 = 2, b2 = 1, c2 = -8. ಅಲ್ಲಿಗೆ a1 by a2 = 2/2, b1 by b2 = -5/1. ಹಾಗೆಯೇ c1 by c2 ತಗೊಂಡ್ರೆ c1 by c2 4/-8 ಆಯಿತು. ಇಲ್ಲೇ ನಾವು 2 ಸಿಗ್ತಕ್ಕಂಥದ್ದು. ಹಾಗಾಗಿ a1 by a2 ≠ b1 by b2 ಆಗುತ್ತೆ. ಒಂದೇ ಒಂದು ಪರಿಹಾರ ಸಿಗ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ x² - 9 = 0 ಈ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವ ಅಂತಂದೇಳಿದರೆ ಅಲ್ಲಿಗೆ a = 1, b = 0, c = -9 ಇದೆ. ಅಲ್ಲಿ ನಾವು ಡೆಲ್ಟಾ = b² - 4ac ಅಂತ ತಗೊಳ್ಳೋದಾದರೆ 0² - 4 × 1 × -9 ಆಯಿತು. ಪ್ಲಸ್ -+, 9×4 = 36 ಆಯಿತು. ಅಲ್ಲಿ >0 ಆಗೋದ್ರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ನು, a ಈ 5, 4, b 1, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೊಟ್ಟಿದ್ದಾರೆ. ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ x1, y1, x2, y2. ಅಲ್ಲಿಗೆ p of x, y = x2 + x1/2, y2 + y1/2 ಆಯಿತು. = 1 + 5/2, 4 + 4/2 = 6/2, 8/2 implies ಅಲ್ಲಿಗೆ 3, 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ sin² 90 ಡಿಗ್ರಿ ಅಂತ ಕೇಳಿದ್ದಾನೆ. sin
90 ಡಿಗ್ರಿ ಇಸ್ ಈಕ್ವಲ್ ಟು 1. ಅಲ್ಲಿಗೆ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟು ಸಂಭವನೀಯತೆಗೆ ಸಂಬಂಧಿಸಿದಂತೆ ಇ ಎಂಬುದು ಒಂದು ಘಟನೆ ಆದರೆ ಇದರದ್ದು ಬೆಲೆ ಏನು ಅಂತ ಕೇಳಿದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1 ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ, ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ 25, ಮಧ್ಯಾಂಕವು 40 ಆದರೆ ಅವುಗಳ ಬಹುಲಕವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಬಹುಲಕವನ್ನು ಕಂಡುಹಿಡಿಯೋದಕ್ಕೆ ಸೂತ್ರವನ್ನು ತಗೊಳ್ಳೋದಾದರೆ ನಮಗೆ ಗೊತ್ತಿರೋ ಹಾಗೆ 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ, ಇದು ಸಂಬಂಧ. ಆದರೆ ನಮಗೆ ಬೇಕಾಗಿರೋದು ಬಹುಲಕ ಬೇಕಿರೋದ್ರಿಂದ ಬಹುಲಕ ಇಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ. 3 ಮಧ್ಯಾಂಕ ಅಂದರೆ 8 40 ಮೈನಸ್ 2 ಇಂಟು 25, ಅಲ್ಲಿ 120 ಮೈನಸ್ 50 ಆಯಿತು. ಎರಡನ್ನು ಕಳೆದ್ರೆ 12 5 ಕಳೆದ್ರೆ 7 70 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ತಗೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ನಲ್ಲಿ 3, 5, 7 ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಎ ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು 2, ಎನ್ ಇಸ್ ಈಕ್ವಲ್ ಟು 20. ಅಲ್ಲಿ ಸೂತ್ರ Sn is equal to n by 2 into 2a plus n minus 1 into d is equal to 20 by 2 2 into 3 plus 20 minus 1 into 2, ಅಲ್ಲಿಗೆ 10 6 19 into 2, ಅಲ್ಲಿಗೆ ಪ್ಲಸ್ 10 ಇಂಟು 6 ಪ್ಲಸ್ 38, 19 38 ಆಯಿತು. ಇಸ್ ಈಕ್ವಲ್ ಟು 10 ಇಂಟು 44, ಅಲ್ಲಿಗೆ 440 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೆಕ್ಸ್ಟು ಈ ಕೆಳಗಿನ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಕೇಳಿದ್ದಾನೆ. ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಇದನ್ನು 1 ಅಂತ ಇಟ್ಕೊಳ್ಳೋಣ, ಇದನ್ನು 2 ಅಂತ ತಗೊಳ್ಳೋಣ. 1 ಮತ್ತು 2ರಿಂದ ಅಲ್ಲಿಗೆ ಏನಾಗುತ್ತೆ, ನಮ್ಮದು ಪ್ಲಸ್ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಪ್ಲಸ್ ಮೈನಸ್ ವೈ ಕ್ಯಾನ್ಸಲ್, ಉಳಿತಕ್ಕಂಥದ್ದು 2. ಎಕ್ಸ್ ಇಸ್ ಈಕ್ವಲ್ ಟು 10, ಎಕ್ಸ್ ಇಸ್ ಈಕ್ವಲ್ ಟು 10 ಬೈ 2 ಅಂದರೆ 5. ಈ 5ಅನ್ನು 1ರಲ್ಲಿ ಆದೇಶ ಮಾಡೋಣ. ಅಲ್ಲಿಗೆ 5 ಪ್ಲಸ್ ವೈ ಇಸ್ ಈಕ್ವಲ್ ಟು 8, ವೈ ಇಸ್ ಈಕ್ವಲ್ ಟು 5 ಈ ಕಡೆ ಬಂತು ಅಂದರೆ 8ರ 5 ಕಳೆದ್ರೆ 3. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ಬಂತು ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 16, ಇದರದ್ದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಮೈನಸ್ 60 ಇಸ್ ಈಕ್ವಲ್ ಟು 0. ಅಲ್ಲಿಗೆ ಎ ಬೆಲೆ ನಮಗೆ 1 ಇದೆ, ಬಿ ಬೆಲೆ 4 ಇದೆ, ಹಾಗೆಯೇ ಸಿ ಬೆಲೆ 60 ಇದೆ. ಆವಾಗ ನಮಗೆ ಕಳೆದ್ರೆ ಅಥವಾ ಕೂಡಿದರೆ 4x ಬರಬೇಕು, ಇದು 60 ಬರಬೇಕು. ಅಲ್ಲಿಗೆ 10 ಇಂಟು 6 ಇಸ್ ಈಕ್ವಲ್ ಟು 60, ಕಳೆದ್ರೆ 4 ಬರುತ್ತೆ. ಹಾಗಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ 10x ಮೈನಸ್ 6x ಮೈನಸ್ 60 ಇಸ್ ಈಕ್ವಲ್ ಟು 0. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಮೈನಸ್ 6 ಇಂಟು ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 10 into x minus 6 is equal to 0, x plus 10 is equal to 0, x minus 6 is equal to 0, x is equal to minus 10, x is equal to 6. ಇದು ನಮಗೆ ಬಂದಿರತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ.
ಇಲ್ಲಿ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ 3 1 0 ಎಕ್ಸ್ ನಡುವಿನ ದೂರ 5 ಆದರೆ ಎಕ್ಸಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. x1 y1 x2 y2 ಹಾಗೆಯೇ ಡಿ ಈಸ್ ಈಕ್ವಲ್ ಟು 5. ಅಲ್ಲಿಗೆ ಸೂತ್ರ ತೊಗೊಂಡ್ರೆ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. 5 is equal to square root of 0 minus 3 whole square plus x minus 1 whole square. ಇಲ್ಲಿಗೆ ಎರಡೂ ಕಡೆ ವರ್ಗ ಮಾಡಿದರೆ ಏನು ಸಿಗುತ್ತೆ? 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 25 3 3 9 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಇದನ್ನು ಈ ಕಡೆ ತೊಗೊಂಬರೋಣ. 25 ಮೈನಸ್ 9 ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಅಲ್ಲಿ 16 is equal to x minus 1 whole square. ಸ್ಕ್ವೇರ್ ಈ ಕಡೆ ಹಾಕಿದರೆ x minus 1 is equal to square root of 16. x is equal to 16 ವರ್ಗಮೂಲ 4. ಇದನ್ನು ಈ ಕಡೆ ಹಾಕಿದರೆ ಪ್ಲಸ್ 1 x is equal to 5. ಇದು ನಮಗೆ ಬರ್ತಕ್ಕಂಥ ಬೆಲೆ ಆಗಿರ್ತಕ್ಕಂಥದ್ದು. ಹಾಗೆಯೇ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಒಂದು ಸತಿ 5 ಬರುತ್ತೆ, ಇನ್ನೊಂದು ಸತಿ 3 ಕೂಡ ನಮಗೆ ಬರುತ್ತೆ. ಪ್ಲಸ್ ಆರ್ ಮೈನಸ್ ಬೇಕಾದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4 ಪ್ಲಸ್ 1 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 3. ನೆಕ್ಸ್ಟ್ ಮತ್ತೆ ಕ್ವಶನ್ ತಗೋಣ. ಒಂದು ವೃತ್ತವು ಮೈನಸ್ 7 1 ಮೂಲಕ ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ 5 ತಗೊಂಡ್ರೆ ಮೈನಸ್ 5 4 ಇದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ವೃತ್ತದ ತ್ರಿಜ್ಯ, ವೃತ್ತವನ್ನು ತಗೊಂಡ್ರೆ ಕೇಂದ್ರ ಹಾಗೆಯೇ ಒಂದು ಬಿಂದು ಎ ಮೈನಸ್ 7 1 ಕೇಂದ್ರ ಅಂತಂದೇಳಿದರೆ ಮೈನಸ್ 5 4 ಓ ಎ ಅಥವಾ ಡಿ ಬೆಲೆ ಕಂಡುಹಿಡಿಯಿರಿ ಅಂತಂದೇಳಿ ಅರ್ಥ. ಅಲ್ಲಿಗೆ x1 y1 x2 y2 ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಅಂದರೆ ಮೈನಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 1 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9 ಸ್ಕ್ವೇರ್ ರೂಟ್ ಆಫ್ 13 ಸೆಂಟಿಮೀಟರ್. ಇದು ನಮ್ಮದು ತ್ರಿಜ್ಯ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಬಂತು ಇದನ್ನು x1 y1 x2 y2 ಹಾಗೆಯೇ ಇಲ್ಲಿ ನಮಗೆ ಏನು ಕೇಳಿದ್ದಾನೆ ಅಂದರೆ a2 -2 b -3 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು ಅಂತ ಕೇಳಿದ್ದಾನೆ. 21 ಇದನ್ನು ಎ ಬಿ 1 1 ಇಲ್ಲಿ 2 -2 ಇದು -7 4 ಇದು ಪಿ ಎಕ್ಸ್ ವೈ. ಇಲ್ಲಿ 1 1 1 ಅಂತ ತಗೊಂಡ್ರೆ m1 is equal to 1 m2 is equal to 1 plus 1 ಅಂದರೆ 2 ಆಯಿತು. ಅಲ್ಲಿ ಭಾಗ ಪ್ರಮಾಣ ಸೂತ್ರ ಉಪಯೋಗಿಸಿ ಎಕ್ಸ್ ಮತ್ತು ಇಲ್ಲಿ ಏನು ಬರುತ್ತೆ ಸೂತ್ರ ಪಿ ಎಕ್ಸ್ ವೈ is equal to m1 into x2 m2 into x1 divided by m1 m2 m1 y2 plus m2 y1 divided by m1 m2. ಇದನ್ನು ನಾವು ಇಲ್ಲಿ ಬೆಲೆ ತಗೊಂಡ್ರೆ ಪಿ ಎಕ್ಸ್ ವೈ m1 ಬೆಲೆ 1 ಇದೆ, x2 ಬೆಲೆ -7 ಇದೆ, ಹಾಗೆಯೇ ಪ್ಲಸ್
x1 m2 m2 ಬೆಲೆ 2 ಇದೆ ನಮ್ಮದು. 2 ಇಂಟು 2 2 ಇಂಟು 2 ಡಿವೈಡ್ ಬೈ 1 ಪ್ಲಸ್ 2 ಆಗಿದೆ. 1 ಇಂಟು y2 4 ಪ್ಲಸ್ 2 ಮೈನಸ್ 2 ಡಿವೈಡ್ ಬೈ 1 ಪ್ಲಸ್ 2 ಇಸ್ ಈಕ್ವಲ್ ಟು ಮೈನಸ್ 7 ಪ್ಲಸ್ 4 ಬೈ 3 4 ಮೈನಸ್ 4 ಬೈ 3 ಇಸ್ ಈಕ್ವಲ್ ಟು ಮೈನಸ್ 3 ಬೈ 3 0 ಬೈ 3 ಇಂಪ್ಲೈಸ್ 3 1 3 1 ಮೈನಸ್ 1 0. ಇದು ನಮಗೆ ತ್ರೈಭಾಜಕದ ಬೆಲೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಂಡ್ರೆ ಚಿತ್ರದಲ್ಲಿ ಕೋಸಿಗೆಂಟ್ ಥೀಟಾ ಟ್ಯಾನ್ ಥೀಟಾ ತಗೊಂಡಿದ್ದಾನೆ. ಇಲ್ಲಿ ಎ ಬಿ ಬೆಲೆ, ಬಿ ಸಿ ಬೆಲೆ, ಎ ಸಿ ಬೆಲೆ ಇದೆ. ಕೋಸಿಗೆಂಟ್ ಥೀಟಾ ಆಗಿರೋದ್ರಿಂದ ನಮಗೆ ಈ ಬೆಲೆ ಸಿಗುತ್ತೆ. ಆದರೆ ಟ್ಯಾನ್ ಥೀಟಾಕ್ಕೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹುವಿನ ಬೆಲೆ ಬೇಕು. ಹಾಗಾಗಿ ನಾವು ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಪೈಥಾಗೊರಸ್ ಪ್ರಮೇಯವನ್ನು ಅಪ್ಲೈ ಮಾಡಿಕೊಂಡ್ರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಪ್ ಟು ಸ್ಕ್ವಯರ್ 6 ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 100 ಮೈನಸ್ 36. ಬಿ ಸಿ ಇಸ್ ಈಕ್ವಲ್ ಟು 64 ಸ್ಕ್ವಯರ್ ರೂಟ್ 64. ಬಿ ಸಿ ಇಸ್ ಈಕ್ವಲ್ ಟು 8 ಆಯಿತು. ಅಂದರೆ ಬಿ ಸಿ ಬೆಲೆ 8 ಸಿಕ್ತು. ಹಾಗಾಗಿ ಕೋಸಿಗೆಂಟ್ ಥೀಟಾ ತಗೊಂಡ್ರೆ ಇಸ್ ಈಕ್ವಲ್ ಟು ನಮಗೆ ಕೋಸಿಗೆಂಟ್ ಥೀಟಾ ಏನು ಬರುತ್ತೆ? ವಿಕರ್ಣ ಬೈ ಅಭಿಮುಖ ಬಾಹು. ಅಲ್ಲಿಗೆ 10/6 ಆಯಿತು. ಹಾಗೆಯೇ ಟ್ಯಾನ್ ಥೀಟಾ ತಗೊಂಡ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು ಅಲ್ಲಿಗೆ ಅಭಿಮುಖ ಬಾಹು 6/8. ಇದು ನಮಗೆ ಬೆಲೆ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಬಂತು ತ್ರಿಭುಜ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ 90 ಡಿಗ್ರಿ 2 sin A ಇಂಟು ಕಾಸ್ ಎ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನು ಕೂಡ ನಾವು ಈ ರೀತಿಯಾಗಿ ತಗೊಂಡ್ರೆ ಎ ಬಿ ಸಿ 1 1 ಅಂತ ಇಟ್ಕೊಂಡ್ರೆ ಅಲ್ಲಿಗೆ ಏನು ಸಿಗುತ್ತೆ ನಮಗೆ? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಸ್ಕ್ವಯರ್ 1 ಸ್ಕ್ವಯರ್ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ 2 ಆಯಿತು. ಅಲ್ಲಿಗೆ 2 sin A ಇಂಟು ಕಾಸ್ ಎ 2 ಇಂಟು ಇದು ರೂಟ್ 2 ಆಗೋದ್ರಿಂದ 1/√2 ಇಂಟು 1/√2 2 ಇಂಟು 1/2 2 ಕ್ಯಾನ್ಸಲ್ ಇಸ್ ಈಕ್ವಲ್ ಟು 1. ಇದು ನಮ್ಮ ಬೆಲೆ ಸಿಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ